ಹಲೋ ಹಾಯ್ ನಮಸ್ತೆ ಗೆಳೆಯರೆ, ನಾವಿವತ್ತು ಮಾಡಕೊಟ್ಟಿರೋದು ಕುರಿ ಬೋಟಿ ಮಸಾಲ. ಇವತ್ತು ಭಾನುವಾರ ಆಗಿರೋದ್ರಿಂದ ಏನಾದ್ರು ಸ್ಪೆಷಲ್ ಆಗಿರಲಿ ಅಂತ ಬೋಟಿ ಮಾಡ್ತಾ ಇದ್ದೀವಿ. ಈ ರೆಸಿಪಿನ ನಮ್ಮ ಚಿಕ್ಕಮ್ಮ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ, ಕಟಿಂಗ್ ಮಾಡಿಕೊಡ್ತಾ ಇದ್ದೀನಿ. ಯಾಕಂದರೆ ಈ ಬೋಟಿ ಮಾಡಬೇಕು ಅಂದರೆ ತುಂಬ ಕೆಲಸ ಹಿಡಿಯುತ್ತೆ, ತುಂಬ ಕ್ಲೀನ್ ಮಾಡಬೇಕು. ಹಾಗಾಗಿ ಒಂದೆರಡು ಜನ ಬೇಕಾಗುತ್ತೆ. ನೀಟಾಗಿ ಕಟ್ ಮಾಡಿರೋ ಲಿವರ್ ಮತ್ತು ಬೋಟಿನ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು. ಬೋಟಿ ಚೆನ್ನಾಗಿ ಬೇಯಬೇಕು ಅಂದರೆ ಕುಕ್ಕರಲ್ಲೇ ಮಾಡಬೇಕು. ಆಯಿಲ್ ಹಾಕಿ ಈರುಳ್ಳಿ ಹಾಕಿ ಮುಂದೆ ಏನು ಮಾಡಬೇಕು ನನಗೆ ಗೊತ್ತಿಲ್ಲ, ಯಾಕಂದರೆ ನಮ್ಮ ಚಿಕ್ಕಮ್ಮ ಮಾಡೋದು, ಹಾಗಾಗಿ ನೋಡ್ತಾ ಹೋಗಿ. ನೀವು ಎಷ್ಟು ಸರಿ ಬೋಟಿ ಮಾಡಿದ್ದೀರಾ? ನಾವು ಲೆಕ್ಕನೇ ಇಲ್ಲ. ಲಿವರು, ಕೊಬ್ಬು ಲಿವರು ಮಿಕ್ಸು, ನೊರೆ ಇರಿ ಏನಂತ ಇರುತ್ತೆ, ನೊರೆ ಇರಿ, ಹಾರ್ಟ್, ನಾವು ನೊರೆ ಇರಿ ಅಂತೀವಿ. ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿ ಬೇಯಿಸ್ಬೇಕು ಫಸ್ಟ್ ಚೆನ್ನಾಗಿ ಒಗ್ಗರಣೆಲಿ. ಎಷ್ಟು ವಿಷಲ್ ಹಾಕ್ಸೋದು? ಒಂದು 5-6 ವಿಷಲ್ ಹಾಕ್ಸ್ಬೇಕು. ನಾನಂತೂ ಬೋಟಿ ತಿನ್ನೋಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಬೋಟಿನ ಚೆನ್ನಾಗಿ ಅರಿಶಿನ ಪುಡಿ ಹಾಕಿ ಸುಣ್ಣ ಹಾಕಿ ಕ್ಲೀನಾಗಿ ತೊಳೆದಿರ್ಬೇಕು. ಆಮೇಲೆ ಇದು ಬೋಟಿದ್ದು ಟವಲ್ಲು, ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಮಾಂಸದಲ್ಲಿ. ಅಂದರೆ ಇವಾಗ ಕ್ಲೋಸ್ ಮಾಡಿಲ್ಲ ಅಂದರೆ ಅದು ನೀಟಾಗಿ ಡ್ರೈ ಆಗುತ್ತಾ? ಕ್ಲೋಸ್ ಮಾಡಿಲ್ಲ ಅಂದರೆ ಕ್ಲೋಸ್ ಮಾಡಿಬಿಟ್ರೆ ಇದ್ದ ತಕ್ಷಣ ಕ್ಲೋಸ್ ಮಾಡಿದರೆ ಅದು ನೀರು ಬಿಟ್ಕೊಬಿಡ್ತದೆ ತುಂಬ. ಅವಾಗ ಅದು ಟೇಸ್ಟ್ ಟೇಸ್ಟ್ ಹೋಗ್ಬಿಡ್ತದೆ, ಆಮೇಲೆ ಸಾಂಬಾರು ಆಗ್ಬಿಡ್ತದೆ. ಸ್ವಲ್ಪ ಡ್ರೈ ಆಗಬೇಕು. ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಇದೆ, ನೀರೇ ಹಾಕಿಲ್ಲ ನಾವು, ಅದರಲ್ಲೇ ನೀರು ಬಿಟ್ಕೊಳ್ತದೆ ತೊಳೆಯೋದ್ರಾಗೇನೆ. ಅದಕ್ಕೆ ಇದು ನೀರು ಸ್ವಲ್ಪ ಡ್ರೈ ಆಗಬೇಕು. ಆಹಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಇವಾಗಲೇ ತಿನ್ಬಿಡೋಣ ಅನಿಸ್ತಾ ಇದೆ ನನಗಂತೂ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಲವಂಗ, ಚಕ್ಕೆ ಜಾಸ್ತಿ ಹಾಕೋಂಗಿಲ್ಲ. 1 ಪೀಸು ಲವಂಗ, 1-2 ಪೀಸು ಜಿರಿಮೆಣ್ಸಿನ್ಕಾಯಿ ಅಂತ ನಮ್ಮ ಚಿಕ್ಕಮಗಳೂರು ಟೇಸ್ಟ್ ಸಿಗುತ್ತೆ. ಜಿರಿಮೆಣ್ಸಿನ್ಕಾಯಿ ಇದನ್ನು ತುಂಬ ಖಾರ. ಆಮೇಲೆ ಮಾಮೂಲಿ ಮೆಣಸಿನ್ಕಾಯಿ 1-2 ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ಬೋಟಿ ಚೆನ್ನಾಗಿ ಡ್ರೈ ಆಗ್ತಾರೆ. ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗದಲ್ಲಿ 1/4 ಭಾಗ ನಾವೇ ಮಾಡೋ ಧನಿಯಾ ಪೌಡ್ರದ್ದು. ಧನಿಯಾ ಪೌಡ್ರ್ ಜಾಸ್ತಿ ಬೇಡ, ಒಂದು 3 ಸ್ಪೂನು ಖಾರ ಪುಡಿ, ಒಂದು 3 ಸ್ಪೂನು, 2 ಬೋಟಿಗೆ. ಇಷ್ಟು ಐಟಮ್ ಆಯಿತು. ಇದನ್ನ ಚೆನ್ನಾಗಿ ಮಿಕ್ಸಿ ಗ್ರೈಂಡ್ ಮಾಡಬೇಕು. ಗ್ರೈಂಡಿಂಗ್ ಮಾಡಿ ಅದು ಲಾಕ್ ಆಗುತ್ತೆ ತಾನೇ? ಅದು ನೀರು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು. ರುಬ್ಬಿರೋ ಮಸಾಲ ಬೋಟಿಗೆ ಹಾಕ್ತಾ ಇದ್ದಾರೆ. ಬೋಟಿಗೆ ಮಾತ್ರ ನೋಡಿ, ಇದರಲ್ಲೇ ನೀರು ಬಿಟ್ಕೊಂಡದೆ. ಓಕೆ, ನೋಡಿ ಇಷ್ಟು ನೀರು ಬಿಟ್ಟಿದೆ. ನೀರು ಒಂದು ತೊಟ್ಟು ಹಾಕಂಗಿಲ್ಲ? ನೀರು ಒಂದು ಡ್ರಾಪ್ ಹಾಕಂಗಿಲ್ಲ. ನೀರು ಡ್ರಾಪ್ ಸಾಂಬಾರು ಆಗುತ್ತೆ. ಉಪ್ಪು ಸ್ವಲ್ಪ ಕಡಿಮೆ ಇದೆ, ಉಪ್ಪು ಹಾಕ್ತೀನಿ ಲಾಸ್ಟಲ್ಲಿ. ಆಹಾ, ಬೋಟಿ ಏನು ಕಲರ್ ಬಂದಿದೆ. ಬರೀ ಚಿಕನ್ ಸಾಂಬಾರ್, ಚಿಕನ್ ಫ್ರೈ ಮಾಡ್ಕೊಂಡು ತಿನ್ನೋರಿಗೆ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಾನಂತೂ ಬೇರೆ ನಾನ್ ವೆಜ್ ಕುಕ್ ಮಾಡಬೇಕಾದ್ರೆ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ, ಎಷ್ಟೊತ್ತಿಗಾದರೂ ಆಗಲಿ ಅಂತ ಸುಮ್ಮನೆ ಇರ್ತೀನಿ. ಆದರೆ ಈ ಬೋಟಿ ಮಾಡಬೇಕಾದ್ರೆ ಹಾಗಲ್ಲ, ನಾನಂತೂ ತುಂಬ ಕಾಯ್ತಾ ಇರ್ತೀನಿ ಎಷ್ಟೊತ್ತಿಗಾಗುತ್ತೋ ಅಂತ. ಕ್ಲೋಸ್ ಮಾಡಿ ವಿಷಲ್ ಹಾಕಿ 6 ವಿಷಲ್ ಹಾಕಬೇಕು. ಫುಲ್ ಇತ್ತು, ಇಷ್ಟ ಆಗಿದೆ. ಎಷ್ಟು ಚೆನ್ನಾಗಿದೆ, ಬಾಯಿ ನೀರು ಬರ್ತಾ ಇದೆ. ಈಗ ರೆಡಿಯಾಗಿದೆ ರುಚಿಕರವಾದ ಬೋಟಿ ಮಸಾಲ. ಮನೇಲಿ ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ತಿನ್ಕೊಳ್ಳಿ.